ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕೊಡವ ಸಮಾಜದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಧ್ಯಾಹ್ನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರದ ಮದರಸ ಆವರಣದಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣನವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ಕೊಡವ ಸಮಾಜದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ವತಿಯಿಂದ 1954ನೇ ಮಧ್ಯವರ್ಜನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಕೊಡವ ಸಮಾಜದಲ್ಲಿ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಕುಶಾಲನಗರ ಇವರ ಆಶಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸೋಮವಾರಪೇಟೆ ಹಾಗೂ ಕುಶಾಲನಗರ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಕೊಡಗು ಜಿಲ್ಲೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು, ಕೊಡವ ಸಮಾಜ ಕುಶಾಲನಗರ, ನವಜೀವನ ಸಮಿತಿ ಸೋಮವಾರಪೇಟೆ, ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಸೋಮವಾರಪೇಟೆ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕುಶಾಲನಗರ, ಆರೋಗ್ಯ ಇಲಾಖೆ ಕುಶಾಲನಗರ, ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಊರು ಮತ್ತು ಪರ ಊರಿನ ದಾನಿಗಳ ಸಹಕಾರದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಲೈಲಾ ಬೆಳ್ತಂಗಡಿಯ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ 1954ನೇ ಮಧ್ಯವರ್ಜನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇಂದಿನಿಂದ 24/7/2025 ಗುರುವಾರದವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ. ಸಪ್ತ ವ್ಯಸನಗಳಲ್ಲಿ ಮದ್ಯವ್ಯಸನ ಮೊದಲನೇ ಮೆಟ್ಟಿಲು, ಅದನ್ನ ಜಾರಿದರೆ ಎಲ್ಲ ಮೆಟ್ಟಿಲನ್ನ ಜಾರಿದಂತೆ ಎಂಬುದು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾತಾಗಿದೆ. ಕಾರ್ಯಕ್ರಮದಲ್ಲಿ ವಿರಕ್ತ ಮಠ ತೊರೆನೂರಿನ ಶ್ರೀ ಶ್ರೀ ಮಲ್ಲೇಶ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ 1954ನೇ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಕುಶಾಲನಗರದ ಗೌರವಾಧ್ಯಕ್ಷರಾದ ವಿಡಿ ಪುಂಡರೀಕಾಕ್ಷ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಡಗು ಜಿಲ್ಲಾ ನಿರ್ದೇಶಕರಾದ ಶ್ರೀಮತಿ ಲೀಲಾವತಿ, ಕರ್ನಾಟಕ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೊಡಗು ಜಿಲ್ಲೆ ಅಧ್ಯಕ್ಷರಾದ ಎಟಿ ರಂಗಸ್ವಾಮಿ, ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರು, ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾಧ್ಯಕ್ಷರಾದ ದೀಪಕ್ ನಾಯರ್, ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ನಾರಾಯಣ್, ಕೊಡವ ಸಮಾಜ ಅಧ್ಯಕ್ಷರಾದ ಮನೋನಂದಂಡ ಉಪಸ್ಥಿತರಿದ್ದರು. ಹತ್ತಿರದ ಸಂಬಂಧ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಏನೋ ಒಂದು ಅವಿನಾಭಾವ ಸಂಬಂಧ ಹಲವು ವರ್ಷಗಳಿಂದಿದೆ. ಹಾಗಾಗಿ ಧರ್ಮಸ್ಥಳದಲ್ಲಿ ನನಗಿಂತ ಹೆಚ್ಚು ಕೊಡಗಿನ ಜನರಿಗೆ ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಮತ್ತು ಒಳ್ಳೆಯ ಸಂಬಂಧವೂ ಕೂಡ ಇದೆ. ಧರ್ಮಸ್ಥಳ ಅಂತ ಹೇಳಿದಾಗ ನಾವು ತಿಳ್ಕೊಳ್ಬೇಕಾದಷ್ಟೇ, ಸುಮಾರು 800 ವರ್ಷಗಳ ಇತಿಹಾಸ ಇರುವ ಒಂದು ಪಾವನ ಪವಿತ್ರವಾದ ಕ್ಷೇತ್ರ ಯಾವುದಾದ್ರೂ ಇದ್ರೆ, ಇಡೀ ಜಗತ್ತಿನಲ್ಲಿ ದಾನ ಧರ್ಮ ಏನಾದರೂ ನಡೀತಾ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾತ್ರ. ಸುಮಾರು 800 ವರ್ಷಗಳ ಇತಿಹಾಸದ ಪುಣ್ಯದ ಕ್ಷೇತ್ರ ಅದು ಧರ್ಮಸ್ಥಳ ಕ್ಷೇತ್ರ. ಪ್ರಸ್ತುತ ಕಾಲಘಟ್ಟದಲ್ಲಿ ಇದುವರೆಗೆ 800 ವರ್ಷಗಳಿಂದ ಒಂದೊಂದು ಧರ್ಮಾಧಿಕಾರಿಗಳ ನಿಯಮದಂತೆ ಸುಮಾರು 20 ಧರ್ಮಾಧಿಕಾರಿಗಳು ಧರ್ಮಸ್ಥಳದ ಅಧಿಕಾರವನ್ನ ಸ್ವೀಕರಿಸಿ ಪ್ರಸ್ತುತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು 21ನೇ ಧರ್ಮಾಧಿಕಾರಿಗೆ ಧರ್ಮಸ್ಥಳದ ಚುಕ್ಕಾಣಿಯನ್ನು ಹಿಡಿದು ಇಡೀ ಜಗತ್ತಿಗೆ ದಾನ ಧರ್ಮಗಳನ್ನು ಪಸರಿಸುವಂತ ಒಬ್ಬ ಧಾರ್ಮಿಕ ನಾಯಕ ಅಂತ ಹೇಳಿದ್ರೆ ಅದು ವೀರೇಂದ್ರ ಹೆಗಡೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇಂಥ ಪುಣ್ಯಾತ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಾವೆಲ್ಲರೂ ಕೂಡ ಪುಣ್ಯಾತ್ಮರು ಅಂತ ಹೇಳಿಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ಕಳೆದ 800 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಲವಾರು ದಾನ ಧರ್ಮಗಳು ನಡೀತಾ ಬರ್ತಾ ಇದೆ. ಅನ್ನದಾನ ಇರ್ಬೋದು, ವಸ್ತ್ರದಾನ ಇರ್ಬೋದು, ನಂತರ ಅಭಯದಾನ ಇರ್ಬೋದು, ಕನ್ಯಾದಾನ ಇರ್ಬೋದು, ಔಷಧಿ ದಾನ ಇರ್ಬೋದು, ಬಹಳ ಎಲ್ಲ ದಾನ ಧರ್ಮಗಳಲ್ಲಿ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂತ ಮತ್ತು ಬಹಳ ಅರ್ಥಪೂರ್ಣವಾದ ದಾನ ಧರ್ಮ ಯಾವುದಾದ್ರೂ ಇದ್ರೆ ಅದು ಅಭಯದಾನ ಅಂತ ಹೇಳ್ತಾರೆ. ಬಹುಶಃ ಅಭಯದಾನಕ್ಕೆ ಅದರದೇ ಆದ ಅರ್ಥ ಇದೆ ಮತ್ತು ಪ್ರತೀತಿ ಇದೆ. ಅಭಯ ಅಂದ್ರೆ ಏನು? ಯಾವ ಕುಟುಂಬದಲ್ಲಿ ಭಯ ತುಂಬಿದೆ, ಯಾವ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಯಾವ ಕುಟುಂಬದಲ್ಲಿ ಅಶಾಂತಿ ತುಂಬಿದೆ, ಅಶಾಂತಿ ತುಂಬಿದ ಕುಟುಂಬಕ್ಕೆ ಶಾಂತಿಯನ್ನ ಕೊಡಬೇಕು. ಯಾವ ಕುಟುಂಬದಲ್ಲಿ ಅಸೌಖ್ಯ ಇದೆ ಆ ಕುಟುಂಬಕ್ಕೆ ಸೌಖ್ಯವನ್ನು ಒದಗಿಸಬೇಕು. ಯಾವ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಆ ಕುಟುಂಬಕ್ಕೆ ನೆಮ್ಮದಿಯನ್ನು ಕೊಡಬೇಕು. ಯಾವ ಕುಟುಂಬದಲ್ಲಿ ಇಡೀ ಪ್ರಪಂಚವನ್ನ ಬಾಧಿಸುವಂತ ಅಥವಾ ಯಾವ ಇಡೀ ಕುಟುಂಬವನ್ನ, ಇಡೀ ಪ್ರಪಂಚದಲ್ಲಿ ಇಡೀ ಸಮಾಜವನ್ನ ಸರ್ವನಾಶ ಮಾಡುವಂತ ದುಶ್ಚಟ, ದುರಭ್ಯಾಸ, ಮದ್ಯಪಾನ ಅನ್ನುವಂತ ಕೆಟ್ಟ ಅಭ್ಯಾಸ ಯಾವ ಕುಟುಂಬದಲ್ಲಿ ತುಂಬಿದೆ ಆ ಎಲ್ಲ ಕುಟುಂಬ ಉತ್ತಮ ಸಮಾಜಕ್ಕೆ
ಕಳೆದ 30 ವರ್ಷದ ಹಿಂದೆ ಯಾರೋ ಮದ್ಯವ್ಯಸನಿಗಳಿದ್ದಾರೆ, ಯಾರೋ ಮದ್ಯಪಾನದ ಚಟಕ್ಕೆ ಬಲಿಯಾಗಿದ್ದಾರೆ, ಅವರನ್ನ ಯಾವುದೇ ರೀತಿಯಲ್ಲಿ ಅವರಿಗೆ ಜೋರು ಮಾಡದೆ, ಅವರಿಗೆ ಪೆಟ್ಟು ಕೊಡದೆ, ಅವರನ್ನ ಪ್ರೀತಿಯಿಂದ ಮಾನಸಿಕವಾಗಿ ಪರಿವರ್ತನೆ ಮಾಡುವಂತ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಕಳೆದ 30 ವರ್ಷದ ಹಿಂದೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಜನಜಾಗೃತಿ ವೇದಿಕೆ ಮೂಲಕ ಅನುಷ್ಠಾನ ಮಾಡ್ತಾ ಬಂದರು. ಬಹುಶಃ ಜನಜಾಗೃತಿ ವೇದಿಕೆ ಹುಟ್ಟು ಆರಂಭದಲ್ಲಿ ಬಹಳ ಕಠೋರ ಪರಿಸ್ಥಿತಿಗಳು ಎದುರಿಸಿದಂತ ಉದಾಹರಣೆಗಳು ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ಗೊತ್ತಿದೆ, ಪೂಜ್ಯರಿಗೆ ಗೊತ್ತಿದೆ ಮತ್ತು ನಮ್ಮ ಸಂಸ್ಥೆ ಅಧಿಕಾರಿಗಳಿಗೆ ಗೊತ್ತಿದೆ. ಬಹುಶಃ ಕಳೆದ 40-42 ವರ್ಷದ ಹಿಂದೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಾಗಬೇಕು, ಗ್ರಾಮೀಣದಲ್ಲಿರುವಂತಹ ಜನರು ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕನ್ನುವಂತ ಭಾವನೆಯನ್ನ ಇಟ್ಟುಕೊಂಡು 1982ನೇ ಇಸವಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ನನ್ನ ಪವಿತ್ರವಾದ ಮನವನ್ನು ಹಾಕಿ ಒಂದು ಗಾಳಿ ಮಾತಿದೆ. ಒಂದು ಕಡೆ ಮಗು ಹೋಗೋದು, ಹೆಣ್ಮಕ್ಳು ಹೋಗೋದು ಗಾಳಿ ಇದು ಹಾಕಬಾರ್ದು. 70 ಬಂತು, 100 ಬಂತು, 100ಕ್ಕೆ 75 ಭಾಗ ಕುಡಿಯೋ ಜನ ಇದೆ. ಇವತ್ತೇನಾಗಿದೆ, ಯಾರು ಕುಡಿಯಲ್ಲ ಅವರೇ ಕೆಟ್ಟವರು ಅನ್ನೋ ಪರಿಸ್ಥಿತಿ ನಾವು ಬಂದಿದ್ದೀವಿ. ಬಹುಶಃ 1954 ಶಿಬಿರಗಳನ್ನು ಮಾಡಿದಂತಹ ಹೆಗಡೆ ಮಾತೃಶ್ರೀಯವರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಎಷ್ಟು ಶ್ರಮ ಪಡ್ತಾ ಇದ್ದಾರೆ. ಒಂದು ಕಡೆ ನೀವು ಹುಡುಗಿ ಅಂತ ಹೇಳ್ತೀವಿ, ಅದಕ್ಕೆ ಸಿದ್ಧೇ ಪುರಾಣಗಳು ಒಂದು ಕಡೆ ಹೇಳ್ತಾರೆ, ಮನೆ ತುಂಬ ಅಂಗಳದ ತುಂಬ ಮುಸುರೆ ಚೆಲ್ಲಿ ನಣ ಓಡಿಸೋದು ಮೊದಲೇ. ಸಮಾಜ ಹೇಗಾಗಿದೆ ಅಂದರೆ 800 ವರ್ಷದ ಹಿಂದೆ ಬಸವಣ್ಣ ಒಂದು ವಚನ ಹೇಳ್ತಾರೆ, ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನ್ನೆಲ್ಲರೂ ಜೇನುತುಪ್ಪವ ಹೊಯ್ದರೆ ಅದೇನಾಗುತ್ತೆ ಅಂತ ಬೇವಿನ ಬೀಜ ಕಟ್ಟೆ ಕಟ್ತಾ ಇರೋ ಬೆಲ್ಲದ ಕಟ್ಟೆ. ಜೇನುತುಪ್ಪ ಹೊಯ್ದರೆ ಸಿಹಿ ಯಾವ ಕಾರಣಕ್ಕೂ ಆಗುತ್ತೆ. ಮುಂದೆ ಮರಕ್ಕೆ ಬಾಯಿ ಬೇರೆಂದು ಕಡಕ್ಕೆ ನೀರೆಂದರೆ ನೇರ ಕಲ್ಲವಿಸಿದ್ದು ನೋಡೋಣ. ನಾವು ಅರ್ಥ ಮಾಡ್ತೀವಿ. ಒಂದ್ ಕಡೆ ಲೈಸೆನ್ಸ್ ಕೊಡ್ತೀವಿ ನಮ್ಮ ಸರ್ಕಾರಗಳು, ಕೊಡಬೇಡಿ ಸ್ವಾಮಿ. ಎಷ್ಟು ಜನ ಹೆಣ್ಮಕ್ಳು ಶಾಪ ಆಗ್ತಾರೆ. ನೀವು ಅಕ್ಕಿ ಕೊಡ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ? ಮನೆ ತಾಯಿಯವರು ಹೇಳ್ತಾ ಇದ್ದಾರೆ ನಮ್ಮ ಮನೆಗೆ, ಸ್ವಾಮೀಜಿ ನಮ್ಮ ಮಗ 2 ಲೀಟರ್ ಹಾಲು ಹಾಕ್ತಾನೆ, 1 ಲೀಟರ್ ಸುಳ್ಳು ಹೇಳಿ ಅಂತ ಕೊಡ್ಕೊಂಡು ಬರ್ತೀನಿ. ನೀವು ಕುಡಿಯಕ್ಕೆ ಕೊಡಬೇಡಿ, ಮಗುಗೆ ಪಕ್ಕದಲ್ಲಿ ಸಕ್ಕರೆ ಇಟ್ಕೊಟ್ಟು ನೀವು ತಿನ್ಬೇಡ ಅಂತ ತಿಂತ ಇರುತ್ತೆ. ಇದು ನಮ್ಮ ದುರ್ದೈವ. ಎಷ್ಟು ಶ್ರಮ ಎಲ್ಲ ವ್ಯಕ್ತಿಗಳ ಬದುಕಿನಲ್ಲಿ ಅವರು ಕಾರ್ಯಗಳನ್ನು ಬಿಟ್ಟು ಬಂದಿದೆ. ಯಾಕೆ ಬಂದಿದೆ? ಒಂದು ಒಳ್ಳೇದು ಮಾಡಬೇಕು. ಅದು ನೀವು ಮಾಡ್ತಾರೇನು? ಹಾಲು ಮಾಡಿ ಹಾಲು ಆಗುವ ಪರಿಸ್ಥಿತಿ ಬಂದಿದೆ. ನಾವು ಹೋಗುವಂತ ಹಾಲನ್ನು ಮಾಡ್ತೀವಿ, ನಾವು ಅದನ್ನು ಕುಡಿಯಲಿಕ್ಕೆ ಹಾಲು ಕುಡಿಯುತ್ತೆ. ಅದೇ ಒಂದು ಆಲ್ಕೋಹಾಲ್ ಕುಡಿಯಲಿಕ್ಕೆ ನಾವೆಲ್ಲರೂ ಕುಡಿಯಕ್ಕೆ ರೆಡಿ. ಎಷ್ಟೋ ಹೆಣ್ಮಕ್ಳ ಜೀವನ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಯ್ಯೋ ಅನಿಸುತ್ತೆ. ಅವ್ರ ಬದುಕು ನೋಡೋದು, ಹೆಂಡತಿ ಬಾಗ್ಲಾಕೊಂಡಿರ್ತಾರೆ, ಗಂಡ ಹೊರಗಡೆ ಮಾಡಿರ್ತಾರೆ. ಇದಕ್ಕೆ ಕಾರಣೀಭೂತರು ನಾವು. ಬಸವಣ್ಣ ಇನ್ನೊಂದು ಮುಂದುವರೆದು ಹೇಳಿದರೆ, ಬೇರೆ ಎಂದು ಹೊರಬೀದರೆ ತಾಯಿ ಎದೆ ಒಂದು ವಿಷ ಆದರೆ ಯಾವ ಮನೆಯ ಯಜಮಾನಿ ಅಂತ ಹೇಳ್ತೀರೋ, ಯಾವ ಮನೆಯ ರೇಟಿ ಅಂತ ಹೇಳ್ತೀರೋ ಅವರೇ ಕಳತನ ಮಾಡಿದ್ರೆ ಯಾರಿಗೆ ದೂರದು, ಯಾರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ಸಮಾಜದ ದೊಡ್ಡ ಬಿಡುಗನ್ನ
ತೊಲಗಿಸುವಂತ ಒಂದು ಉತ್ತಮವಾದ ಕಾರ್ಯ. ನಮ್ಮ ಹೋರಾಟದ ನಾಯಕರು ವಿ.ಪಿ. ಶಶಿಧರ್ ಅವರು ಈಗಾಗಲೇ ಕುಡಿತದ ಚಟಗಳಿಂದ ಸಮಾಜಕ್ಕೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳು, ಸ್ವಂತವಾಗಿ ವೈಯಕ್ತಿಕವಾಗಿ ನಮಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತುಂಬಾ ಸವಿಸ್ತರವಾಗಿ ಮತ್ತು ತುಂಬಾ ಅಚ್ಚುಕಟ್ಟಾಗಿ ತಮ್ಮ ಮುಂದೆ ವಿವರಿಸಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜೊತೆಗಿನ ನನ್ನ ಸಂಬಂಧ ಸುಮಾರು 15-16 ವರ್ಷಗಳ ಒಡನಾಟ. ಇವತ್ತು ನಾನು ಕೂಡ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ, ಒಂದು ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಮಾಡಲಿಕ್ಕೆ, ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅಡಿಪಾಯ ಕೊಟ್ಟಿರ್ತಕ್ಕಂಥದ್ದೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಯಾಕೆಂದ್ರೆ ಒಂದು ಸ್ಥಿರವಾಗಿ ನನಗೊಂದು ವೃತ್ತಿಯನ್ನು ಕೊಟ್ಟು, ಆ ವೃತ್ತಿಯಲ್ಲಿ ನನ್ನ ಮನೆ ನಿರ್ವಹಣೆ, ಮಗನ ವಿದ್ಯಾಭ್ಯಾಸದ ಜೊತೆಗೆ ಅಂದಿನಿಂದಲೂ ಇಂದಿನವರೆಗೆ ಜೊತೆಯಾಗಿ ನಿಂತಿದ್ರಿಂದ ನಾನು ಸಮಾಜದ ಜನರ ಜೊತೆಯಲ್ಲಿ ನಾನು ಬೆರೀಲಿಕ್ಕೆ ಒಂದು ಮುಖ್ಯವಾದ ಕಾರಣ ಆಯಿತು. ಹಲವಾರು ಯೋಜನೆಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನರಿಗಾಗಿ ತಂದಿದೆ. ಅಂಬೇಡ್ಕರ್ ಅವರ ಆಲೋಚನೆ ಏನಿತ್ತು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಇಡೀ ಸರ್ಕಾರದ ಮತ್ತು ಮೂಲಭೂತ ಸೌಕರ್ಯಗಳು ಏನು ದೊರಕಬೇಕು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು 30 ವರ್ಷಗಳಿಂದ ವೀರೇಂದ್ರ ಹೆಗಡೆಯವರು ಮಹಿಳಾ ಸಬಲೀಕರಣದ ಜೊತೆಗೆ ಆರ್ಥಿಕವಾಗಿ ವೃದ್ಧಿ ಜೊತೆಗೆ ಸಮಾಜಕ್ಕೆ ಇವತ್ತು ಏನು ಸಮಸ್ಯೆಗಳು ಕಾಡ್ತಾ ಇದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್. ಮರುಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರಹನಾಥ ಸ್ವಾಮಿಗೆ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕ್ಯಾರ್ಪೇಟೆ ತಾಲೂಕಿನಲ್ಲಿ ಭೂವೈಕುಂಠವೆಂದೇ ಪ್ರಖ್ಯಾತವಾಗಿರುವ ಭೂದೇವಿ ಸಮೇತ ಶ್ರೀಲಕ್ಷ್ಮೀ ವರಹನಾಥ ಕಲ್ಲಹಳ್ಳಿ ರೇವತಿ ನಕ್ಷತ್ರದ ಅಂಗವಾಗಿ ಭೂವರಹನಾಥ ಸ್ವಾಮಿಯ 17 ಅಡಿ ಎತ್ತರ ಶಿಲಾಮೂರ್ತಿಗೆ ಅಭಿಷೇಕ, ಪುಷ್ಪಾಭಿಷೇಕ ಹಾಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ರೇವತಿ ನಕ್ಷತ್ರದ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. 1,000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಜೇನುತುಪ್ಪ, ಹಸುವಿನ ತುಪ್ಪ, ಸುಗಂಧ ದ್ರವ್ಯಗಳು, ಪವಿತ್ರ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಪಾರಿಜಾತ, ಗುಲಾಬಿ, ಕಮಲ ಸೇರಿದಂತೆ ಪವಿತ್ರ ಪತ್ರೆಗಳು, ದವನ, ತುಳಸಿ ಮುಂತಾದ 58 ವಿವಿಧ ಬಗೆಯ ಪುಷ್ಪಗಳಿಂದ ಪುಷ್ಪ ಅಭಿಷೇಕ ಮಾಡಿ ಶ್ರೀನಿವಾಸ ಮೂರ್ತಿಗೆ ಕಲ್ಯಾಣೋತ್ಸವ ನಡೆಸಿ ಸಂಭ್ರಮಿಸಲಾಯಿತು. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜರ್ ಟ್ರಸ್ಟ್ಗಳಾದ ಡಾಕ್ಟರ್ ಶ್ರೀನಿವಾಸ್ ರಾಘವನ್ ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ಅಪರೂಪದಾಗಿರುವ 17 ಅಡಿ ಎತ್ತರದ ಭವ್ಯವಾದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯ ಭೂವರಹನಾಥ ಮೂರ್ತಿಗೆ ಇಂದು ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಬೇಡಿ ಬಂದ ಭಕ್ತರ ಬೇಡಿಕೆಗಳು ಹಾಗೂ ಅಭಿಷ್ಟಗಳನ್ನು ಈಡೇರಿಸಿ ಫಲ ನೀಡುತ್ತಿರುವ ಸ್ವಾಮಿಯ ಆಶೀರ್ವಾದದ ಫಲದಿಂದಾಗಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ತಿರುಮಲ ತಿರುಪತಿಯ ಮಾದರಿಯಲ್ಲಿ ಭೂವರಹನಾಥ ಕ್ಷೇತ್ರವನ್ನು 3 ಪ್ರಕಾರಗಳ ದೇವಾಲಯವನ್ನಾಗಿ ಸಮಗ್ರವಾಗಿ ಪರಕಾಲ ಮಠದ ವತಿಯಿಂದ ಅಭಿವೃದ್ಧಿಪಡಿಸಲಾಗುತ್ತಿದೆ. ಹೊಯ್ಸಳ ಚಕ್ರವರ್ತಿ 3ನೇ ವೀರ ಬಲ್ಲಾಳನಿಗೆ ಗೌರವ ನಮನವನ್ನು ಸಲ್ಲಿಸುವ ದೃಷ್ಟಿಯಿಂದ ದೇವಾಲಯವನ್ನು ಸಂಪೂರ್ಣವಾಗಿ ಹೊಯ್ಸಳ ವಾಸ್ತುಶಿಲ್ಪದ ಮಾದರಿಯಲ್ಲಿ ಗ್ರಾನೈಟ್ ಕಲ್ಲಿನಿಂದಲೇ ನಿರ್ಮಿಸಲಾಗುತ್ತಿದೆ. ಇನ್ನು 3 ವರ್ಷಗಳಲ್ಲಿ ಸುಂದರವಾದ ದೇವಾಲಯವನ್ನು ನಿರ್ಮಿಸುವ ಜೊತೆಗೆ ತಾಯಿ ಶ್ರೀ ಮಹಾಲಕ್ಷ್ಮಿ ತಾಯಿಯ ದೇವಾಲಯ
ದೇವಾಲಯವನ್ನು ಕೂಡ ನಿರ್ಮಿಸಲು ಪರಕಾಲ ಸ್ವಾಮಿಗಳು ನಿರ್ಧಾರ ಮಾಡಿದ್ದಾರೆ. 186 ಅಡಿ ಎತ್ತರದ ಭವ್ಯವಾದ ರಾಜಗೋಪುರ ಸೇರಿದಂತೆ ದೇವಾಲಯವು ರಾಜ್ಯದಲ್ಲಿಯೇ ಪ್ರತಿಷ್ಠಿತವಾಗಿ ವಿಶೇಷವಾಗಿ ರೂಪುಗೊಳ್ಳುತ್ತದೆ ಎಂದು ತಿಳಿಸಿದ ಶ್ರೀನಿವಾಸ್ ರಘವನ್, ಇಂದಿನ ರೇವತಿ ನಕ್ಷತ್ರದ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪುಳಿಯೋಗರೆ, ಬಿಸಿಬೇಳೆಬಾತ್, ಉಪ್ಪಿಟ್ಟು, ಸಿಹಿ ಪೊಂಗಲ್ ಹಾಗೂ ಸಜ್ಜಪ್ಪ ಪ್ರಸಾದವನ್ನು ವಿತರಿಸಲಾಗುತ್ತಿದೆ. ರೇವತಿ ನಕ್ಷತ್ರ ಇಂದಿನ ಪೂಜಾ ಕಾರ್ಯಕ್ರಮದಲ್ಲಿ ರಾಜ್ಯದ ಮಾಜಿ ಸಚಿವರಾದ ನಾರಾಯಣಗೌಡ ದೇವಕಿ ದಂಪತಿಗಳು, ಮಂಡ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿಳನೆರೆ ಅಂಬರೀಶ್ ದಂಪತಿಗಳು, ವಿಶ್ರಾಂತ ಪೊಲೀಸ್ ಅಧಿಕಾರಿ ಟಿ ನಟರಾಜ್ ದಂಪತಿಗಳು, ಮುಖಂಡರಾದ ಅಗ್ರಹಾರ ಬಾಚಳ್ಳಿ ಶ್ರೀನಿವಾಸ್, ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿದರು. ಸನಾತನ ಧರ್ಮ ರತ್ನಾಕರ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಾದೇಶ್ ಗುರೂಜಿಯವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಭೂವರಹನಾಥ ಸ್ವಾಮಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಶಂಕುಚಕ್ರ ಗದಾಧಾರಿ ಗೋವಿಂದ, ಬಂಗಾರಗಿರಿವಾಸ ಗೋವಿಂದ, ವೈಕುಂಠಾದ್ರಿಗಿರಿವಾಸ ಗೋವಿಂದ 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 ಕೋಟಿ ಗೋವಿಂದ, ಶಂಕುಚಕ್ರ ಗದಾಧಾರಿ ಗೋವಿಂದ, ಬಂಗಾರಗಿರಿವಾಸ ಗೋವಿಂದ, ವೈಕುಂಠಾದ್ರಿಗಿರಿವಾಸ ಶ್ರೀ ವರಹಸ್ವಾಮಿಗಳಿಗೆ ಪುಷ್ಪಾಭಿಷೇಕವನ್ನು ನೆರವೇರಿಸಲಾಗಿದೆ. ಕ್ಷೀರಾಭಿಷೇಕ ಮತ್ತು ಪುಷ್ಪಾಭಿಷೇಕ. ಭಗವಂತ ಅಸುರನ್ನು ಸಂಹಾರ ಮಾಡಿದ ದಿನದ ನೆನೆಸ್ಕೊಂಡ್ಬಿಟ್ಟು ಅವನಿಗೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು, ಕ್ಷೀರವನ್ನು ಅಭಿಷೇಕ ಮಾಡಿದರು. ಅದಕ್ಕಾಗಿ ಅವರ ಪ್ರತೀಕವಾಗಿ ನಾವು ಪ್ರತಿ ತಿಂಗಳು ರೇವತಿ ನಕ್ಷತ್ರದಲ್ಲಿ ಭಗವಂತನಿಗೆ ಕ್ಷೀರಾಭಿಷೇಕ ಹಾಗೂ ಪುಷ್ಪಾಭಿಷೇಕವನ್ನು ಮಾಡ್ತೀವಿ. ಇವತ್ತಿನ ವಿಶೇಷ ಅಂದರೆ ಮಹಾಲಕ್ಷ್ಮಿ ಪ್ರಕಟವಾಗಿದ್ದಾಳೆ. ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಹಿಂದೆ ಇತ್ತು, ಇಲ್ಲಿ ಗುಡಿ ಇತ್ತಷ್ಟೇ, ದೇವಸ್ಥಾನ ವಿಗ್ರಹ ಹೊಡೆದಾಕ್ಬಿಟ್ಟಿದ್ರು. ಗುಡಿ ಮಾತ್ರ ಇತ್ತು, ನೋಡಿದ್ದಾರೆ. ಗುಡಿನೇ ಇತ್ತು, ನೋಡಿದ್ದಾರೆ. ಆದರೆ ಯಾವುದೂ ಗೊತ್ತಿರಲಿಲ್ಲ. ಅಷ್ಟರ ಪ್ರಶ್ನೆ ಬಂದಾಗ ಹೀಗಿರುತ್ತೆ ದೇವರು ಅಂತ ಬಂದಿದೆ. ಅದಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನ ಕಟ್ಟದ ಸಂಕಲ್ಪ ಇವತ್ತು ಮಾಡಿದ್ದಾರೆ ಭಗವಂತ. ಹಾಗಾಗಿ ಶ್ರಾವಣದಲ್ಲಿ ಶುರು ಮಾಡ್ತೀವಿ ಆ ಕೆಲಸವನ್ನು. ಇವತ್ತು ಈ ದೇವಸ್ಥಾನವನ್ನು 3 ಪ್ರಾಕಾರದಲ್ಲಿ ಕಟ್ತೀವಿ. 186 ಕಾಲು ದೊಡ್ಡ ಮಂಟಪವನ್ನು ಮುಂದೆ ಕಟ್ಟಿ 186 ರಾಜಗೋಪುರವನ್ನು ಕಟ್ಟಬೇಕು ಸಂಕಲ್ಪ ಮಾಡಿದ್ದಾರೆ ಸ್ವಾಮಿಗಳು. ಈ 2ನೇ ಪ್ರಾಕಾರಕ್ಕೆ 4 ರಾಜಗೋಪುರ ಕಾರ್ಯ ಪ್ರಗತಿಯಲ್ಲಿದೆ.
ಇನ್ನು 1 ತಿಂಗಳಲ್ಲಿ ಈ ಪ್ರೋಗ್ರಾಮ್ ಮುಗಿತದೆ. CNC ಮಿಷನ್ ಇದರಿಂದ ಫಾಸ್ಟ್ ಆಗ್ತಿದೆ ನಮ್ಮ ಕೆಲಸ. ಎಷ್ಟೇ ತೊಂದರೆ ಇದ್ದರೂ ಸಹ ಭಗವಂತ ಎಲ್ಲವನ್ನೂ ಕೊಡ್ತಿದ್ದಾನೆ. ಭಗವಂತ ಕೃಪೆಯಿಂದ ದೇವಸ್ಥಾನ ಜನ ಯಾರಿಂದ ಪ್ರಾರ್ಥನೆ ಮಾಡ್ತೀವಿ. ಇನ್ನು ಬಂದ ಭಕ್ತರಿಗೆಲ್ಲರಿಗೂ ಅವರ ಹಣೆ ಬಂದು ಹಿಂದೆ ಇರತಕ್ಕಂಥ ಐಶ್ವರ್ಯವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರದ ಮದರಸಾ ಆವರಣದಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ಅನಾಥಾಶ್ರಮದ ವಿದ್ಯಾರ್ಥಿಗಳಿಗೆ ಸ್ವೆಟರ್ಗಳನ್ನು ವಿತರಿಸಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎನ್ಎಸ್ ಪೊನ್ನಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಸಿದ್ದಾಪುರದ ಅನಾಥಾಶ್ರಮ ವಿದ್ಯಾರ್ಥಿಗಳಿಗೆ ಸ್ವೆಟರ್, ಫ್ರೀ ಕೆಜಿ ಮಕ್ಕಳಿಗೆ ಸ್ಮಾರ್ಟ್ ಟಿವಿ ಕೊಡುಗೆ ಹಾಗೂ ಡಯಾಲಿಸಿಸ್ ಸಂತ್ರಸ್ತರಿಗೆ 1 ತಿಂಗಳ ಔಷಧಿ ಕಿಟ್ಟುಗಳನ್ನು ವಿತರಿಸಿ ನೆರವಾಗಿದ್ದಾರೆ. ಹುಟ್ಟುಹಬ್ಬದ ಅಂಗವಾಗಿ ಸಿದ್ದಾಪುರ ಮದರಸಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಪೊನ್ನಣ್ಣ ಅನಾಥಾಶ್ರಮದ ವಿದ್ಯಾರ್ಥಿಗಳಿಗೆ ಸ್ವೆಟರ್, ಪುಟಾಣಿ ವಿದ್ಯಾರ್ಥಿಗಳ ಕಲಿಕೆಯ ಅವಶ್ಯಕತೆ ಇರುವ ಸ್ಮಾರ್ಟ್ ಟಿವಿ, ಡಯಾಲಿಸಿಸ್ ಸಂತ್ರಸ್ತರಿಗೆ 1 ತಿಂಗಳ ಔಷಧಿ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭ ಮಾತನಾಡಿ, ಅಲ್ಪಸಂಖ್ಯಾತ ಘಟಕ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದು, ಸಮುದಾಯ ಬಾಂಧವರು ಸರ್ಕಾರದ ಎಲ್ಲ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಹೇಳಿದ ಅವರು, ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ನೀಡುತ್ತಿದ್ದು, ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಅಧ್ಯಕ್ಷ ಹನೀಫ್ ಮಾತನಾಡಿ, ಶಾಸಕರು ಅಲ್ಪಾವಧಿಯಲ್ಲಿ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರಿಗೆ ಸರ್ಕಾರದ ಯೋಜನೆಗಳನ್ನು ಸಮಾನವಾಗಿ ನೀಡುವುದರ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ 2 ಶಾಸಕರನ್ನು ಕೈಜೋಡಿಸಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯ ಬಾಂಧವರು ಹಲವಾರು ಸರ್ಕಾರಿ ಯೋಜನೆಗಳಿದ್ದು, ಇದರ ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿಯೊಂದಿಗೆ ಮುಂದೆ ಬರಬೇಕೆಂದರು. ಪುನ್ನಂಪೇಟೆ ತಾಲೂಕು ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷ ಕುಳು ಮಂಡ ರಫೀಕ್ ಮಾತನಾಡಿ, ಶಾಸಕ ಪೊನ್ನಣ್ಣನವರು ಕ್ಷೇತ್ರದ ಜನರ ವಿಶ್ವಾಸ ಗಳಿಸಿ ಹಿಂದೆಂದೂ ಕಾಣದಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಎಲ್ಲ ಬಾಂಧವರನ್ನು ಸಮಾನವಾಗಿ ಕಾಣುವುದರ ಮೂಲಕ ಕ್ಷೇತ್ರದ ಮತ್ತಷ್ಟು ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಸಕನ ಹುಟ್ಟುಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭ ಕಾಂಗ್ರೆಸ್ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಪಿಸಿ ಅಸೈನಾರ್ ಆಜಿ, ಅಕ್ರಮ ಸಕ್ರಮ ಸಮಿತಿ ಜಿಲ್ಲಾಧ್ಯಕ್ಷ ಆರ್ಕೆ ಅಬ್ದುಲ್ ಸಲಾಂ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಂ ಸೈಯದ್ ಬಾವಾ, ಸಿದ್ದಾಪುರ ಮುಸ್ಲಿಂ ಜಮಾಅತ್ ಅಧ್ಯಕ್ಷ ಯುಎಂ ಮುಸ್ತಫಾ ಆಜಿ, ಡಿಸಿಸಿ ಸದಸ್ಯ ಕೆಯು ಮಜೀದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೇಲಿರಬಾರ್ದು, ಕೀಳಿರಬಾರ್ದು, ಬಡವರು ಆ ಕೆಲಸ ಎಲ್ಲಾದರೂ ಕೂಡ ಯಾವ ಸಂದರ್ಭದಲ್ಲಾದರೂ ಕೂಡ ನನ್ನ ಶಕ್ತಿ ಇರುವುದು ಕೆಲಸದಲ್ಲಿ ನನ್ನ ಪಾತ್ರವನ್ನು ಖಂಡಿತವಾಗಿ ಹೆಚ್ಚಾಗಿ ಕೊಡುಗೆದಲ್ಲಿ ಮಾಡ್ತೀನಿ ಅಂತ ಹೇಳುವಂಥ ಮಾತಿನಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ಹೇಳಿ, ಮಕ್ಕಳಿಗೆ ಸರ್ವಶಕ್ತನು ಉಜ್ವಲವಾದಂಥ ಭವಿಷ್ಯವನ್ನು ಕಲಿಸಿ ಎಲ್ಲರೂ ಕೂಡ ಒಳ್ಳೆಯ ಅವಕಾಶಗಳನ್ನು ನಮಗೆ ಸಿಕ್ಕಂತಾಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ವಂದಿಸಿ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇವತ್ತು ಮಕ್ಕಳಿಗೆ ಅವಶ್ಯಕ ಇರುವಂಥ ಮೆಡಿಕಲ್ ಕಿಟ್, ಡಯಾಲಿಸಿಸ್ ಪೇಷಂಟ್ ಅಂದರೆ ಕಿಡ್ನಿ ರೋಗದಿಂದ ಬಳಲ್ತಾ ಇರೋದಕ್ಕೆ ಅವರು ಬಹಳ ಹೆಚ್ಚು ಸಮಸ್ಯೆಗಳಿಂದ ಎದುರಿಸ್ತಾರೆ. ನಮ್ಮ ತಂದೆಯವರು ಕೂಡ 2.5 ವರ್ಷ ಡಯಾಲಿಸಿಸ್ನ ಅನುಭವಿಸಿದ್ರು. ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ. ಅವ್ರಿಗೆ ಸಹಕಾರ ಮೂಲಕ ಕಿಟ್ಟನ್ನು 1 ತಿಂಗಳು ಕಿಟ್ಟನ್ನು ಕೊಡ್ತಾ ಇದ್ವಿ. ಮಕ್ಕಳಿಗೆ ಕೆಳಗಡೆ ಒಂದು ಟಿವಿಯನ್ನು ಕೂಡ ದಾನವಾಗಿ ಕೊಡ್ತಾ ಇದ್ವಿ. ಈ ಒಂದು ಸ್ವೆಟರ್ಗಳನ್ನು, ಈ ಮಳೆಗಾಲ ಚಳಿಯಲ್ಲಿ ಸ್ವೆಟರ್, ಈ ರೀತಿಯಾದಂಥ ಒಂದು ಕೆಲಸದಲ್ಲಿ ಕಾರ್ಯಕ್ರಮದಲ್ಲಿ ನನ್ನ ತಾವು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಸಮಾಜದಲ್ಲಿ ನಾನು ಭಾವಿಸಿದಂತೆ ಮನುಷ್ಯನ ಮಧ್ಯೆ ಅಂತರ ಇದೆ, ಯಾವ ಕಾರಣಕ್ಕೂ ಇರೋದಿಲ್ಲ. ನಾವೇ ಸೃಷ್ಟಿ ಮಾಡ್ತೀವಿ. ಇದು ಕಾಲ್ಪನಿಕ ಅಂತ ಫಿಕ್ಷನ್, ನಾವೇ ಸೃಷ್ಟಿ ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಹಾಗೂ
ಅಭಿಮಾನಿ ವರ್ಗದವರೆಲ್ಲ ಸೇರಿ ಆಚರಿಸ್ತಾ ಇದ್ದಾರೆ ಇವತ್ತು. ಅದರ ಭಾಗವಾಗಿ ಕಳೆದ ವರ್ಷ ನಾವು ಅನಾಥಾಶ್ರಮ ಕೊಂಡಗೇರಿಯಲ್ಲಿ ಇದೇ ಥರ ಒಂದು ಆಚರಣೆಯನ್ನು ಮಾಡಿದ್ದೇವೆ. ಈ ಸಲ ಸಿದ್ದಾಪುರ ಅನಾಥಾಶ್ರಮ ಅದರ ಕಟ್ಟಡದಲ್ಲಿ ನಾವಿದ್ದೇವೆ. 35 ಮಕ್ಕಳಿರುವಂತಹ ಈ ಅನಾಥಾಶ್ರಮದಲ್ಲಿ ನಮ್ಮ ಶಾಸಕರ ಸಂತೋಷವನ್ನು ಅನಾಥ ಮಕ್ಕಳೊಂದಿಗೆ, ಬಡ ವರ್ಗದವರೊಂದಿಗೆ, ವಿಶೇಷವಾಗಿ ಒಂದು 5 ಡಯಾಲಿಸಿಸ್ ಪಡೆಯುವಂಥ ರೋಗಿಗಳು ಇದ್ದಾರೆ ಇಲ್ಲಿ ನಮ್ಮೊಂದಿಗೆ. ಅವರಿಗೂ ನಾವು 1 ತಿಂಗಳ ಔಷಧಿಯ ಕಿಟ್ಟು ಮತ್ತು ಡಯಾಲಿಸಿಸ್ನ ಎಲ್ಲ ಮೆಡಿಸಿನ್ ಅನ್ನು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಬುಕ್ಕನಹಳ್ಳಿ ಹೋಬಳಿಯ ಮಣಿಗನಹಳ್ಳಿಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಡಿಕೇರಿ ತಾಲೂಕಿನ ಗ್ರಾಮದಲ್ಲಿ ಭತ್ತದ ನಾಟಿಗೆ ರೈತರು ಸಜ್ಜಾಗಿದ್ದಾರೆ. ಈಗಾಗಲೇ ಗದ್ದೆಗಳನ್ನು ಉಳುಮೆ ಮಾಡಿದ್ದು ಭತ್ತದ ಬಿತ್ತನೆ ಮಾಡಿ ಸಸಿ ಮಡಿಗಳು ಸಿದ್ಧವಾಗಿವೆ. ಅಂತೆಯೇ ರೈತರು ಗದ್ದೆಯಲ್ಲಿ ನಾಟಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಪ್ರಾಣಿಗಳ ಉಪಟಳ, ಕಾರ್ಮಿಕರ ಕೊರತೆ ನಡುವೆಯೂ ಕೂಡ ನಾಟಿ ಪದ್ಧತಿಯನ್ನ ಮಾಡುತ್ತಾ ಭತ್ತದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವುದು ಗಮನಾರ್ಹ. ನರಿಯಂದಡ ಗ್ರಾಮದ ರೈತ ಪೊಕ್ಕಳಂಡ್ರ ಧನೋಜ್ ಹಾಗೂ ಸಹೋದರರು ಪ್ರತಿ ವರ್ಷದಂತೆ ಈ ವರ್ಷವೂ ಕುಟುಂಬದ ಒಟ್ಟು 4 ಎಕರೆ ಗದ್ದೆಯಲ್ಲಿ ನೆರೆಕೆರೆಯವರನ್ನ ಒಟ್ಟುಗೂಡಿಸಿ ಪುರಾತನ ಪದ್ಧತಿಯಂತೆ ಕೂಡು ನಾಟಿ ಮಾಡಿದ್ದು ವಿಶೇಷ. ಮಳೆಯ ನಡುವೆ ಹುಯ್ಯಪಾಟ್ನೊಂದಿಗೆ ಸಡಗರ ಸಂಭ್ರಮದೊಂದಿಗೆ ನಾಟಿ ಕಾರ್ಯ ಪೂರ್ಣಗೊಳಿಸಿದರು. ಈ ವ್ಯಾಪ್ತಿಯಲ್ಲಿ ಕಾಡು ಪ್ರಾಣಿಗಳ ಉಪಟಳವಿದ್ದರೂ ಗದ್ದೆಯಲ್ಲಿ ನಾಟಿ ಮಾಡಿರುವುದು ಗಮನಾರ್ಹ ಸಂಗತಿ. ನರಿಯಂದಡ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಉಪಟಳ ತೀವ್ರವಾಗಿದೆ. ಕಾಫಿ ತೋಟಗಳಲ್ಲಿ ಗಿಡಗಳನ್ನು ಮುರಿದು ಧ್ವಂಸ ಮಾಡುತ್ತಿವೆ. ಗದ್ದೆಗಳಿಗೂ ದಾಳಿ ಮಾಡುವ ಸಂಭವ ಇಲ್ಲದಿಲ್ಲ. ಆದರೂ ಕುಟುಂಬಸ್ಥರನ್ನ ಒಗ್ಗೂಡಿಸಿ ನಾಟಿ ಮಾಡಿದ್ದಾರೆ. ಕೊಡಗಿನಲ್ಲಿ ಭತ್ತದ ಕೃಷಿ ದಿನದ ದಿನಕ್ಕೆ ಇಳಿಮುಖವಾಗುತ್ತಿದೆ. ಪ್ರತಿಕೂಲ ಹವಾಮಾನದಿಂದಾಗಿ ವನ್ಯಜೀವಿಗಳ ಹಾವಳಿಯಿಂದಾಗಿ ಕೃಷಿಕರು ಭತ್ತದ ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಗ್ರಾಮೀಣ ಭಾಗದ ರೈತರು ಭತ್ತದ ಕೃಷಿಯಲ್ಲಿ ಉತ್ಸುಕರಾಗಿದ್ದಾರೆ. ಆದರೆ ರೈತರಿಗೆ ಪ್ರೋತ್ಸಾಹದಾಯಕ ಯೋಜನೆಗಳಿಲ್ಲ. ಮುಖ್ಯವಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಡಾನೆಗಳ ಉಪಟಳದಿಂದ ಭತ್ತದ ಕೃಷಿಯಿಂದ ರೈತರು ದೂರ ಉಳಿಯುತ್ತಿದ್ದಾರೆ. ಅರಣ್ಯ ಇಲಾಖೆ ಕಾಡಾನೆ ಹಾವಳಿಗೆ ನಿಯಂತ್ರಣ ಹಾಕಬೇಕು. ಆ ನಿಟ್ಟಿನಲ್ಲಿ ಶಾಶ್ವತ ಕಾರ್ಯ ಯೋಜನೆ ರೂಪಿಸಿ ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಪೊಕ್ಕಳಂಡ್ರ ಧನೋಜ್ ಆಗ್ರಹಿಸಿದರು.
ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಾದೇಶ್ ಗುರೂಜಿಯವರ ಹುಟ್ಟುಹಬ್ಬದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಸನಾತನ ಧರ್ಮರತ್ನಕರ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿಗಳಾದ ಶ್ರೀ ಮಾದೇಶ್ ಗುರೂಜಿಯವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ದೊಡ್ಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಶುಭ ಕೋರಲಾಯಿತು. ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬೇಡದಹಳ್ಳಿ ಪಂಚಭೂತೇಶ್ವರ ಮಠದ ಪೀಠಾಧಿಪತಿಗಳು ರುದ್ರಮುನಿ ಸ್ವಾಮೀಜಿ, ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಆಚಾರ ವಿಚಾರಗಳನ್ನು ಉಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕೆಲಸ ಮಾಡುತ್ತಿರುವ ಕಾಲಜ್ಞಾನದ ಮಹತ್ವ ಕುರಿತು 1 ಲಕ್ಷ ಪುಟಗಳ ಮಹತ್ವದ ಗ್ರಂಥವನ್ನು ರಚಿಸುತ್ತಿರುವ ಹುಣಸೂರು ತಾಲೂಕಿನ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿಗಳು ಹಾಗೂ ಮಳವಳ್ಳಿ ತಾಲೂಕಿನ ಬೋಸೇಗೌಡನ ದೊಡ್ಡಿಯ ಶ್ರೀ ಸಿದ್ದೇಶ್ವರ ಮಠ ಹಾಗೂ ಕೆಆರ್ಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದ ಮಾರ್ಗದರ್ಶಕರಾದ ಡಾಕ್ಟರ್ ಮಾದೇಶ್ ಗುರೂಜಿ ಅವರು ಭಗವಂತನ ಒಲುಮೆಗೆ ಆಡಂಬರದ ಪೂಜೆ ಪುರಸ್ಕಾರಗಳು ಬೇಕಾಗಿಲ್ಲ. ನಿಜವಾದ ಭಕ್ತಿಯಿಂದ ಬಡ ಜನರಿಗೆ ಕೈಲಾದ ಸಹಾಯ ಮಾಡಿ ನೊಂದವರ ಕಣ್ಣೀರನ್ನು ಒರೆಸುವ ಮೂಲಕ ದೇವರನ್ನು ಕಾಣಬಹುದು. ಭಗವಂತನಿಗೆ ಮೇಲು ಕೀಳುಗಳಿಗೆ ಗಿಡ ಮರಗಳನ್ನು ನೆಟ್ಟು ಪೋಷಿಸುವ ಗಿಡ ಮರಗಳನ್ನು ಉಳಿಸಿ ಪ್ರಕೃತಿಯ ಮಡಿಲಿನಲ್ಲಿ ಜಾತಿ ಮತ ಪಂಥಗಳನ್ನು ಬಿಟ್ಟು ಒಂದಾಗಿ ಜೀವಿಸುವ ದೀನ ದಲಿತರಿಗೆ ಸಹಾಯವನ್ನು ಮಾಡುವ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಎಂಬ ಸತ್ಯ ಸಂದೇಶವನ್ನು ನೀಡಿ ಜಾತಿ ಮತ ಪಂಥಗಳಿಗೆ ಮುಕ್ತವಾದ ಸಮಾಜದ ನಿರ್ಮಾಣಕ್ಕೆ ಹಾಗೂ ಕಂದಾಚಾರ ಮತ್ತು ಮೌಢ್ಯಗಳ ನಿರ್ಮೂಲನೆಗಾಗಿ ದುಡಿಯುತ್ತಿರುವ ಸನಾತನ ಧರ್ಮರತ್ನ ಡಾಕ್ಟರ್ ಶ್ರೀ ಮಹೇಶ್ ಗುರೂಜಿಯವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ರುದ್ರಮುನಿ ಸ್ವಾಮೀಜಿ ಹೇಳಿದರು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಅಗ್ರಹಾರ ಬಾಚಳ್ಳಿ ಗ್ರಾಮ ಪಂಚಾಯತಿ ಸದಸ್ಯೆ ಹಾಗೂ ಪತ್ರಕರ್ತರಾದ ಶ್ರೀನಿವಾಸ್ ಸಜ್ಜನ್, ಆಸ್ಪತ್ರೆಯ ಪ್ರಥಮ ದರ್ಜೆ ಸಹಾಯಕಿ ಮಂಗಳಗೌರಿ, ಕಾಸಬಾ ಹೋಬಳಿಯ ರಾಜಸ್ವ ನಿರೀಕ್ಷಕರಾದ ಜ್ಞಾನೇಶ್, ಮುಸ್ಲಿಂ ಸಮಾಜದ ಮುಖಂಡ ಸೈಯದ್ ಖಾಲಿಲ್, ಪ್ರಗತಿಪರ ಕೃಷಿಕರಾದ ವಿಠಲಪುರ ಸುಬ್ಬೇಗೌಡ, ಪತ್ರಕರ್ತರಾದ ಕಡುಮೆಣಸ್ ಚಂದ್ರು, ಉದ್ಯಮಿ ಡಾಕ್ಟರ್ ರಾಮಪ್ರಸಾದ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಯುಕ್ತ ದುಮ್ಶೆಟ್ಟಿ ಈ ಒಂದು ಸಾರ್ವಜನಿಕ ಲಕ್ಷ್ಮಮ್ಮ ಆಸ್ಪತ್ರೆಯಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮುಖಾಂತರ ಭಗವಂತ ಇವರೆಲ್ಲರ ಆರೋಗ್ಯವನ್ನು ಚೇತರಿಕೆ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುಗಳ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಅಂತ ಭಗವಂತನಲ್ಲಿ ಬೇಡ್ತಾ, ಹಾಗೆಯೇ ಈ ಲಕ್ಷ್ಮಮ್ಮ ದುಮ್ಶೆಟ್ಟಿ ಈ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿ ನೇಮಕವಾಗಿರ್ತಕ್ಕಂಥ ಗಿರೀಶ್ ಸರ್ ಅವರಿಗೆ ಮುಂದಿನ ದಾರಿ ಸುಗಮವಾಗಿರಲಿ, ಭಗವಂತ ಎಲ್ಲ ರೀತಿಯಲ್ಲೂ ಆರೋಗ್ಯವನ್ನು, ಆಯುಸ್ಸನ್ನು ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಉನ್ನತಿಯನ್ನು ಕೊಡಲಿ ಅಂತ ಹರಿಯರ ಪರಮಾತ್ಮರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನೆರಡು ಮಾತುಗಳನ್ನು ಮತ್ತು ಶುಭ ಹಾರೈಕೆಗಳನ್ನ ಅವರಿಗೆ ತಿಳಿಸ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕೊಡವ ಸಮಾಜದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಧ್ಯಾಹ್ನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರದ ಮದರಸ ಆವರಣದಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣನವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.